ಸಿಎಂ ಮಾತಿಗೆ ಕೆರಳಿ ಕೆಂಡವಾದಂತಹ ಕೇಸರಿ ಪಡೆ ಕಾಂಗ್ರೆಸ್ ಪಕ್ಷದಿಂದ ಬರೀ ಓಲೈಕೆ ರಾಜಕಾರಣ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಛಲವಾದಿ ನಾರಾಯಣಸ್ವಾಮಿ ಮಾಡ್ತಾ ಇದ್ದಾರೆ. ಕೆಂಡಾಮಂಡಲರಾಗಿದ್ದಾರೆ. ನಿಮ್ಮ ಪ್ರೇಮ ಯಾರ ಬಗ್ಗೆ, ಭಾರತವೋ ಅಥವಾ ಪಾಕಿಸ್ತಾನಕ್ಕೋ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಮಗೆ ದೇಶ ಮುಖ್ಯ, ನಾವು ಯುದ್ಧಕ್ಕೂ ರೆಡಿ. ಸಿದ್ದರಾಮಯ್ಯಗೆ ಮಾನವೀಯತೆ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಛಲವಾದಿ ಈಗ ಆರೋಪವನ್ನು ಮಾಡಿದ್ದಾರೆ. ಈಗ ಯುದ್ಧ ಬೇಕಿಲ್ಲ. ಪಹಲ್ಗಾಮ್ ಉಗ್ರರ ಅಟ್ಟಹಾಸ ನಂತರ ಸಾಕಷ್ಟು ಚರ್ಚೆಗಳ ವಿಚಾರ ಆಗಿರುವಂಥದ್ದು. ಈ ಕಡೆ ಕಾಂಗ್ರೆಸ್ ಈ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮಾತಾಡ್ತದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇರುವಂಥದ್ದು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದೆಜ್ಜೆ ಮುಂದೆ ಹೋಗಿ ಏನೇ ಕ್ರಮ ಕೈಗೊಂಡ್ರು ಕೂಡ ಸತ್ತಿರು ಬದುಕು ಬರ್ತಾರ ಅಂತ ಹೇಳೋ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ವಿಚಾರವನ್ನು ಹುಟ್ಟಾಕಿರುವಂಥದ್ದು. ಇದಕ್ಕೆ ಸಾಕಷ್ಟು ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇರುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂಥ ಛಲವಾದಿ ನಾರಾಯಣಸ್ವಾಮಿ ಇರುವಂಥದ್ದು. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಾತನ್ನು ಗಮನಿಸಿದ್ದೀರಾ? ಏನು ಅನಿಸುತ್ತೆ? ಇಟ್ ಈಸ್ ಎ ಸೆನ್ಸ್ಲೆಸ್ ಸ್ಟೇಟ್ಮೆಂಟ್. ಅವರಿಗೆ ನಿಜವಾಗಿಯೂ ಮಾನವೀಯತೆ ಇದ್ದಿದ್ರೆ ಬಹುಶಃ ಇದೆಲ್ಲ ಮಾತಾಡ್ತಿರ್ಲಿಲ್ಲ. ಭಾರತ ದೇಶ ಪಾಕಿಸ್ತಾನಕ್ಕೆ ಮಾಡಿದ ದ್ರೋಹ ಆದರೂ ಯಾವುದು, ಅನ್ಯಾಯ ಮೋಸ ಆದರೂ ಯಾವುದು? ಇವತ್ತು ನೀವು ಪಾಕಿಸ್ತಾನದ ಪರವಾಗಿ ನಿಂತು ಮಾತಾಡ್ತೀರಿ ಅಂತಂದರೆ ಅದು ನಿಮ್ಮ ಪ್ರೂವ್ ಆಯಿತು, ನಿಮ್ಮ ಪ್ರೇಮ ಯಾವ ದೇಶದ ಬಗ್ಗೆ ಇದೆ ಅಂತ. ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು ವಿಧಾನಸೌಧದಲ್ಲೇ ಆದರೂ ಅವ್ರನ್ನ ರಕ್ಷಣೆ ಮಾಡ್ತೀರಿ. ಒಬ್ಬ ದಲಿತ ಮುಖಂಡ, ನಿಮ್ಮ ಪಕ್ಷದ ಶಾಸಕನಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಹಾಕಿದವ್ರನ್ನ ರಕ್ಷಣೆ ಮಾಡ್ತೀರಿ, ಅವ್ರ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ. ಎಂಥ ದುರಂತ ನಮ್ಮ ದೇಶದ್ದು ಅಂದರೆ ಕಾಂಗ್ರೆಸ್ ಪಕ್ಷ ಯಾಕೆ ಈ ರೀತಿ ನಡ್ಕೊಳ್ತದೆ ಅಂತ ಗೊತ್ತಿಲ್ಲ. ಅಂದರೆ ಅವರೊಬ್ಬರನ್ನು ಓಲೈಸಿದರೆ ದೇಶ ಆಳ್ಬೋದು ಅಂತ ಇವ್ರು ತಿಳ್ಕೊಂಡಿದ್ದಾರಾ? ಹಿಂದೂಗಳಿಗೆ ನೀವು ದ್ರೋಹ ಮಾಡ್ತಾ ಇಲ್ವಾ? ಅನ್ಯಾಯ ಮೋಸ ಮಾಡ್ತಾ ಇಲ್ವಾ? ನಾವೇನು ನೀವು ಮುಸಲ್ಮಾನರನ್ನ ವಿರೋಧಿಸಿ ಅಂತಲ್ಲ ಹೇಳ್ತಾ ಇರೋದು. ಆದರೆ ನಮಗೆ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಒಂದು ಅಟ್ಯಾಕ್ ಏನಿದೆ, 28 ಜನ ಸತ್ತಿದ್ದಾರೆ ನೋಡಿ. ಆ ವಿಡಿಯೋಗಳಲ್ಲಿ ನೋಡಿದ್ರೆ ಹೊಟ್ಟೆ ಉರಿತದ. ಆ ಮಕ್ಕಳು ಹೇಳ್ತಾರೆ ಹಿಂದೂ ಮುಸ್ಲಿಂ ಅಲಗ್ ಹೋ ಜಾವ್ ಅಂತ ಹೇಳ್ತಾರೆ. ಅದೇನೋ ಒಂದು ಇದನ್ನು ಹೇಳು ಅಂತಾರೆ, ಅವ್ರು ಹೇಳಕ್ಕೆ ಬರೋದಿಲ್ಲ ಹಿಂದೂಗಳಿಗೆ, ಅವ್ರನ್ನೆಲ್ಲ ಹೊಡೆದಾಕ್ತಾರೆ. ಹೀಗಿರುವಾಗ ಅಂದರೆ ಹಿಂದೂಗಳ ಮೇಲೆ ಇವತ್ತು ನಡೀತಾ ಇರೋ ಈ ಘಟನೆಗೆ ನೀವು ಉತ್ತರ ಕೊಡಬೇಕಾಗಿದೆ. ಅದನ್ನು ಬಿಟ್ಟು ನೀವು ಅವರಿಗೆ ಸಹಕಾರಿಯಾಗಿ ನಿಂತಿದ್ದೀರಿ ಅಂತಂದರೆ ಕಾಂಗ್ರೆಸ್ನವರು, ನಾವು ಇನ್ನು ಏನು ಹೇಳಬೇಕು ಇದರ ಬಗ್ಗೆ? ಅಂದರೆ ನಿಮ್ಮ ಪ್ರೇಮ ಯಾರ ಬಗ್ಗೆ? ಈ ದೇಶದ ಬಗ್ಗೆ ಇಲ್ವಾ? ಆದರೆ ಇಂಥ ದೊಡ್ಡ ದೇಶ ಇವತ್ತು ನಮ್ಮ ಮೇಲೆ ಪದೇ ಪದೇ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ. ಪಾಕಿಸ್ತಾನದ ಮಂತ್ರಿಗಳು ಒಪ್ಕೊಳ್ತಾರೆ, ಹೌದು ನಾವು ಉಗ್ರರ ಪರವಾಗಿ ನಿಂತಿದ್ದೇವೆ ಇಷ್ಟು ದಿನಗಳ ಕಾಲ, ಬೇರೆ ಯಾವ್ಯಾವುದೋ ಕಾರಣಗಳಿಗೆ ಅವರು ಹೇಳ್ತಾರೆ. ಒಪ್ಕೊಂಡ್ರೂ ಕೂಡ ಇಲ್ಲಿಯ ಕಾಂಗ್ರೆಸ್ನವರು ಒಪ್ಪಕ್ಕೆ ರೆಡಿ ಇಲ್ಲ. ಎಂಥ ವಿಪರ್ಯಾಸ! ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಈ ರೀತಿ ಧರ್ಮ ಕೇಳಿ ಹೊಡೆದಿದ್ದು ಭಾಳ ತಪ್ಪು ಅಂತ. ಅವ್ರ ಮಗ ಹೇಳ್ತಾರೆ ಧರ್ಮ ಕೇಳಿ ಹೊಡಿಲೇ ಇಲ್ಲ ಅಂತ. ಅಂದರೆ ಇವ್ರಿಗೇನಾಗಿದೆ, ಮುಸ್ಲಿಮರನ್ನು ಓಲೈಕೆ ಮಾಡಿ ನೀವು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಿ? ನಿಮಗೆ ರಾಜಕಾರಣವೇ ಮುಖ್ಯವಾ? ನಮಗೆ ದೇಶ ಮುಖ್ಯ. ಇವತ್ತು ನಾವು ಇದು ರಾಜಕಾರಣ ಅಲ್ಲ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂಥ ಪರಿಸ್ಥಿತಿ ಬಂದರೂ ನಾವು ರೆಡಿ ಇದ್ದೇವೆ. ನೀವು ಯುದ್ಧ ಬೇಡ ಅಂತಂದ್ರೆ ನೀವೇನು ತಡೆಯಲಿಕ್ಕಾಗಲ್ಲ. ಆ ರೀತಿ ಬಂದರೆ ಕಾಂಗ್ರೆಸ್ನವರನ್ನು ಕೂಡ ಜನ ಹತೋಟಿಗೆ ತರತಕ್ಕಂಥ ಕೆಲಸ ಆಗ್ತದೆ. ಯಾಕಂದರೆ ಜನರು ರೋಷಿ ಹೋಗಿದ್ದಾರೆ ಇವತ್ತು ಇಡೀ ದೇಶದಲ್ಲಿ. ಈ ರೀತಿ ಕಾಂಗ್ರೆಸ್ ನಡ್ಕೊಳ್ಬಾರ್ದಾಗಿತ್ತು. ಪ್ರಾಣಿಗಳ ಬಗ್ಗೆ ಇವ್ರ ಬಗ್ಗೆ ಗೌರವನೇ ಇಲ್ಲ. ಮಾನವೀಯತೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇಲ್ಲವೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶದ ಭದ್ರತೆ, ರಾಷ್ಟ್ರೀಯತೆಯ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇದೆಲ್ಲವನ್ನು ನೋಡಿ ಜನ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ. ಸಿಎಂ ಮಾತಿಗೆ ಕೆರಳಿ ಕೆಂಡವಾದಂತಹ ಕೇಸರಿ ಪಡೆ ಕಾಂಗ್ರೆಸ್ ಪಕ್ಷದಿಂದ ಬರೀ ಓಲೈಕೆ ರಾಜಕಾರಣ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಛಲವಾದಿ ನಾರಾಯಣಸ್ವಾಮಿ ಮಾಡ್ತಾ ಇದ್ದಾರೆ. ಕೆಂಡಾಮಂಡಲರಾಗಿದ್ದಾರೆ. ನಿಮ್ಮ ಪ್ರೇಮ ಯಾರ ಬಗ್ಗೆ, ಭಾರತವೋ ಅಥವಾ ಪಾಕಿಸ್ತಾನಕ್ಕೋ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ನಮಗೆ ದೇಶ ಮುಖ್ಯ, ನಾವು ಯುದ್ಧಕ್ಕೂ ರೆಡಿ. ಸಿದ್ದರಾಮಯ್ಯಗೆ ಮಾನವೀಯತೆ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಛಲವಾದಿ ಈಗ ಆರೋಪವನ್ನು ಮಾಡಿದ್ದಾರೆ. ಈಗ ಯುದ್ಧ ಬೇಕಿಲ್ಲ. ಪಹಲ್ಗಾಮ್ ಉಗ್ರರ ಅಟ್ಟಹಾಸ ನಂತರ ಸಾಕಷ್ಟು ಚರ್ಚೆಗಳ ವಿಚಾರ ಆಗಿರುವಂಥದ್ದು.
ಈ ಕಡೆ ಕಾಂಗ್ರೆಸ್ ಈ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮಾತಾಡ್ತಾ ಇದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಇರುವಂಥದ್ದು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಏನೇ ಕ್ರಮ ಕೈಗೊಂಡ್ರು ಕೂಡ ಸತ್ಯರು ಬದುಕು ಬರ್ತಾರ ಅಂತ ಹೇಳೋ ಮೂಲಕ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ವಿಚಾರವನ್ನು ಹುಟ್ಟಾಕಿರುವಂಥದ್ದು. ಇದಕ್ಕೆ ಸಾಕಷ್ಟು ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇರುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದಂಥ ಚಲವಾದಿ ನಾರಾಯಣಸ್ವಾಮಿ ಇರುವಂಥದ್ದು. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಾತನ್ನು ಗಮನಿಸಿದ್ದೀರಾ? ಏನು ಅನಿಸುತ್ತೆ? ಇಟ್ ಈಸ್ ಎ ಸೆನ್ಸ್ಲೆಸ್ ಸ್ಟೇಟ್ಮೆಂಟ್. ಅವರಿಗೆ ನಿಜವಾಗಿಯೂ ಮಾನವೀಯತೆ ಇದ್ದಿದ್ರೆ ಭವಿಷ್ಯ ಇದೆಲ್ಲ ಮಾತಾಡ್ತಿರ್ಲಿಲ್ಲ. ಭಾರತ ದೇಶ ಪಾಕಿಸ್ತಾನಕ್ಕೆ ಮಾಡಿದ ದ್ರೋಹ ಆದರೂ ಯಾವುದು, ಅನ್ಯಾಯ ಮೋಸ ಆದರೂ ಯಾವುದು? ಇವತ್ತು ನೀವು ಪಾಕಿಸ್ತಾನದ ಪರವಾಗಿ ನಿಂತು ಮಾತಾಡ್ತೀರಿ ಅಂತಂದರೆ ಅದು ನಿಮ್ಮ ಪ್ರೂವ್ ಆಯಿತು, ನಿಮ್ಮ ಪ್ರೇಮ ಯಾವ ದೇಶದ ಬಗ್ಗೆ ಇದೆ ಅಂತ. ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು ವಿಧಾನಸೌಧದಲ್ಲೇ ಆದರೂ ಅವರನ್ನು ರಕ್ಷಣೆ ಮಾಡ್ತೀರಿ. ಒಬ್ಬ ದಲಿತ ಮುಖಂಡ, ನಿಮ್ಮ ಪಕ್ಷದ ಶಾಸಕನಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಹಾಕದವ್ರನ್ನ ರಕ್ಷಣೆ ಮಾಡ್ತೀರಿ, ಅವ್ರ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ. ಎಂಥ ದುರಂತ ನಮ್ಮ ದೇಶದ್ದು ಅಂದರೆ ಕಾಂಗ್ರೆಸ್ ಪಕ್ಷ ಯಾಕೆ ಈ ರೀತಿ ನಡ್ಕೊಳ್ತದೆ ಅಂತ ಗೊತ್ತಿಲ್ಲ. ಅಂದರೆ ಅವರೊಬ್ಬರನ್ನು ಓಲೈಸಿದರೆ ದೇಶ ಆಳ್ಬೋದು ಅಂತ ಇವ್ರು ತಿಳ್ಕೊಂಡಿದ್ದಾರಾ? ಹಿಂದೂಗಳಿಗೆ ನೀವು ದ್ರೋಹ ಮಾಡ್ತಾ ಇಲ್ವಾ? ಅನ್ಯಾಯ ಮೋಸ ಮಾಡ್ತಾ ಇಲ್ವಾ? ನಾವೇನು ನೀವು ಮುಸಲ್ಮಾನರನ್ನ ವಿರೋಧಿಸಿ ಅಂತಲ್ಲ ಹೇಳ್ತಾ ಇರೋದು, ಆದರೆ ನಮಗೆ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಒಂದು ಅಟ್ಯಾಕ್ ಏನಿದೆ, 28 ಜನ ಸತ್ತಿದ್ದಾರೆ ನೋಡಿ. ಆ ವಿಡಿಯೋಗಳಲ್ಲಿ ನೋಡಿದ್ರೆ ಹೊಟ್ಟೆ ಉರಿತದ. ಆ ಮಕ್ಕಳು ಹೇಳ್ತಾರೆ ಹಿಂದೂ ಮುಸ್ಲಿಂ ಅಲಗ್ ಹೋ ಜಾವ್ ಅಂತ ಹೇಳ್ತಾರೆ. ಅದೇನೋ ಒಂದು ಇದನ್ನು ಹೇಳು ಅಂತಾರೆ, ಅವ್ರು ಹೇಳಕ್ಕೆ ಬರೋದಿಲ್ಲ ಹಿಂದೂಗಳಿಗೆ, ಅವ್ರನ್ನೆಲ್ಲ ಹೊಡೆದಾಕ್ತಾರೆ. ಹೀಗಿರುವಾಗ ಅಂದರೆ ಹಿಂದೂಗಳ ಮೇಲೆ ಇವತ್ತು ನಡೀತಾ ಇರೋ ಈ ಘಟನೆಗೆ ನೀವು ಉತ್ತರ ಕೊಡಬೇಕಾಗಿದೆ. ಅದನ್ನು ಬಿಟ್ಟು ನೀವು ಅವರಿಗೆ ಸಹಕಾರಿಯಾಗಿ ನಿಂತಿದ್ದೀರಿ ಅಂತಂದರೆ ಕಾಂಗ್ರೆಸ್ನವರು, ನಾವು ಇನ್ನು ಏನು ಹೇಳಬೇಕು ಇದ್ರ ಬಗ್ಗೆ? ಅಂದರೆ ನಿಮ್ಮ ಪ್ರೇಮ ಯಾರ ಬಗ್ಗೆ? ಈ ದೇಶದ ಬಗ್ಗೆ ಇಲ್ವಾ? ಆದರೆ ಇಂಥ ದೊಡ್ಡ ದೇಶ ಇವತ್ತು ನಮ್ಮ ಮೇಲೆ ಪದೇ ಪದೇ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ. ಪಾಕಿಸ್ತಾನದ ಮಂತ್ರಿಗಳು ಒಪ್ಕೊಳ್ತಾರೆ, ಹೌದು ನಾವು ಉಗ್ರರ ಪರವಾಗಿ ನಿಂತಿದ್ದೇವೆ ಇಷ್ಟು ದಿನಗಳ ಕಾಲ. ಬೇರೆ ಯಾವ್ಯಾವುದೋ ಕಾರಣಗಳಿಗೆ ಅವ್ರು ಹೇಳ್ತಾರೆ. ಒಪ್ಕೊಂಡ್ರೂ ಕೂಡ ಇಲ್ಲಿಯ ಕಾಂಗ್ರೆಸ್ನವರು ಒಪ್ಪಕ್ಕೆ ರೆಡಿ ಇಲ್ಲ. ಎಂಥ ವಿಪರ್ಯಾಸ! ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಈ ರೀತಿ ಧರ್ಮ ಕೇಳಿ ಹೊಡೆದಿದ್ದು ಭಾಳ ತಪ್ಪು ಅಂತ. ಅವ್ರ ಮಗ ಹೇಳ್ತಾರೆ ಧರ್ಮ ಕೇಳಿ ಹೊಡಿಲೇ ಇಲ್ಲ ಅಂತ. ಅಂದರೆ ಇವ್ರಿಗೇನಾಗಿದೆ? ಮುಸ್ಲಿಮರನ್ನು ಓಲೈಕೆ ಮಾಡಿ ನೀವು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಿ? ನಿಮಗೆ ರಾಜಕಾರಣವೇ ಮುಖ್ಯವಾ? ನಮಗೆ ದೇಶ ಮುಖ್ಯ. ಇವತ್ತು ನಾವು ಇದು ರಾಜಕಾರಣ ಅಲ್ಲ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂಥ ಪರಿಸ್ಥಿತಿ ಬಂದರೂ ನಾವು ರೆಡಿ ಇದ್ದೇವೆ. ನೀವು ಯುದ್ಧ ಬೇಡ ಅಂತಂದ್ರೆ ನೀವೇನು ತಡೆಯಲಿಕ್ಕಾಗಲ್ಲ. ಆ ರೀತಿ ಬಂದರೆ ಕಾಂಗ್ರೆಸ್ನವರನ್ನು ಕೂಡ ಜನ ಹತೋಟಿಗೆ ತರತಕ್ಕಂಥ ಕೆಲಸ ಆಗ್ತದೆ. ಯಾಕಂದರೆ ಜನರು ರೋಷಿ ಹೋಗಿದ್ದಾರೆ ಇವತ್ತು ಇಡೀ ದೇಶದಲ್ಲಿ. ಈ ರೀತಿ ಕಾಂಗ್ರೆಸ್ ನಡ್ಕೊಳ್ಬಾರ್ದಾಗಿತ್ತು. ಪ್ರಾಣಿಗಳ ಬಗ್ಗೆ ಇವ್ರ ಬಗ್ಗೆ ಗೌರವನೇ ಇಲ್ಲ. ಮಾನವೀಯತೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇಲ್ಲವೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ